ಗೈಸ್ ಇವಾಗ ಒಳ್ಳೆ ವ್ಯೂ ಹಾಕ್ತೀನಿ, ಎಂಜಾಯ್ ಮಾಡ್ರಿ ವ್ಯೂನ. ತಾತ ಇವ್ರು ಒಳ್ಳೆಯವ್ರು ನೋಡ್ಕೊಳ್ರಿ. ಹರಿ ನದಿ ಇಲ್ಲಿ ಇವಾಗ ಚಲನೆ ಮಾಡ್ತಾ ಇದೀವಿ ವ್ಯವಹಾರ. ನಮ್ಗೆ ಯಾವ ಬಸ್ ಹತ್ಬೇಕು ಅಂತಾನು ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತಾನು ಗೊತ್ತಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವಾಗ ನಾವು ಹೊಗೇನಕಲ್ಗೆ ಬಂದಿದ್ದೀವಿ. ಫಸ್ಟು ಬೆಟ್ಟಕ್ಕೆ ಹೋಗಿದ್ದೋ, ಬೆಟ್ಟದಿಂದ ಇವಾಗ ಹೊಗೇನಕಲ್ಗೆ ಬಂದಿದ್ದೀವಿ. ನಮ್ಮ ಬ್ರೋ ಸೈಕಾಗಿ ಕರ್ಕೊಂಬಂದವ್ರೆ. ಏನು ಮಾಡ್ತಾ ಇದ್ದೀನಿ ಕುತ್ಕೊಂಡು? ಯೋಚನೆ ಮಾಡ್ತಾ ಇದ್ದೀನಿ ಏನಕ್ಕೆ? ಚಪ್ಲಿ ಹಾಳಾಗೋದೆ, ಚಪ್ಲಿ ಕಳ್ಕೊಂಡ್ಬಂದು ಬ್ರೋ ಗೈಸ್, ಚಪ್ಲಿ ಬೇರೆ ಕಳೆದೋಗದೆ. ಇವಾಗ ಅದೇ ಟೆನ್ಷನ್ ಆಯ್ತಾ ಇರೋದು. ಇಲ್ಲಿ ಆಚೆ ಬಿಸಿಲು ಕಾರ್ ಮಾಡೋಕೆ ಆಯ್ತಾ ಇಲ್ಲ ವ್ಯವಹಾರ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಫುಲ್ಲು ಸುಟ್ಟು ಬೆಂದು ಬೇಯ್ತಾ ಇದೆ ಕಾಲೆಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಯ್ತಾ ಇಲ್ಲ. ಇನ್ನೆಲ್ಲ ಕುತ್ಕೊಂಡು ಸುಮ್ಮನೆ ನಿಂತಿದ್ದೀನಿ ಇಲ್ಲಿ. ಡಿಪ್ರೆಷನ್. ಅಲ್ಲಿ ನೋಡಿದ್ರೆ ಮೀನು ಹಾಕ್ತಾವ್ರೆ, ಜಾಕು ಅಜ್ಜಿ ಬೇರೆ ನಡ್ಕೊಂಡು ಬರ್ತಾವ್ರೆ. ಗೈಸ್ ಇವಾಗ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ನೋಡುವ ಫಾಲ್ಸ್ಗೆ. ಈ ಕಾಲು ಮಡ್ಗೋಕಾಯ್ತಾ ಇಲ್ಲ ಆಚೆಗೆ. ಏನ್ ನೀರು ಇರ್ತದೆ ಪುಟ, ನೀರು ಇದ್ದತೆ ಅಲ್ಲಿ. ఎందుకు నీకు ఏసు బట్టుకు ಪಕ್ಷಿ ಬಚ್ಚೆ ಬಾಯ್ಲೆ. ಓಯ್ ಸೊ ಗಾಯ್ಸ್, ಇವಾಗ ಹೋಯ್ತೀವಿ. ಅಲ್ಲಿಗೆ ಹೋದ್ಮೇಲೆ ವ್ಯವಹಾರಗಳನ್ನ ತೋರಿಸ್ತೀನಿ. ಇವಾಗ ಸೈಕ್ ಆಯ್ತಾ ಇದೆ ಇಲ್ಲಿ ನಿಂತ್ಕೊಂಡು. ಅವ್ರನ್ನ ಕೇಳ್ಬೇಕು ನಾವು. ಅಣ್ಣ ಹೋಯ್ತಾ ಇದೀವಿ ಫಾಲ್ಸ್ ಕಡೆ. ನಾವು ಫಾಲ್ಸ್ ಕಡೆ ಹೋಯ್ತಾ ಇದೀವಿ. ಅವ್ರು ಕರ್ಕೊಂಡು ಹೋಯ್ತಾ ಅವ್ರು ನಮ್ಮನ್ನ. ಗಾಯ್ಸ್ ಇವಾಗ ಫಾಲ್ಸ್ ಕಡೆ ಹೋಯ್ತಾ ಇದೀವಿ. ಅವಕ್ಕೆ ಈಜಾಡಕ್ ಬರ್ತಾವನ. ಓಯ್ ಮುಳಿಕೊಂಡವಲ್ಲ ಒಬ್ರು ಅವು. ಇನ್ನೂ ಎದೊಳ್ಳೆ ಇಲ್ಲ ಅವು, ಇವಾಗ ಎದ್ದೋ. ಕ್ರೇಜಿ ಅವು. ಇವಾಗ ನಾವು ಫಾಲ್ಸ್ ಕಡೆ ಹೋಯ್ತಾ ಇದೀವಿ. ಫಾಲ್ಸ್ಗೆ ಹೋಗ್ಬಿಟ್ಟು ಆಮೇಲೆ ಆ ಕಡೆಯಿಂದ ಹಂಗೆ ಬಸ್ ಹತ್ಕೊಂಡು ಹೋಯ್ತಾ ಇರೋದು. ದಿಕ್ಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ ವ್ಯವಹಾರ. ಅಣ್ಣ ಅಲ್ಲಿ ವೆಯ್ಟ್ ಮಾಡ್ಬೇಕಂದ್ರೆ ವೇಟಿಂಗ್ ಚಾರ್ಜ್ ಕೊಡ್ಬೇಕು. ಎಕ್ಸ್ಪೀರಿಯನ್ಸ್ ಹೆಂಗೈತೆ ಬ್ರಾ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇವರೆಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟು ಫಾಲ್ಸ್ ನೋಡೋಣ ಹೆಂಗೈತೆ ಅಂತ ಎಕ್ಸ್ಪೀರಿಯನ್ಸ್. ನಾನು ನೋಡಿದ್ದೀನಿ, ಏನು ಹೊಸ್ತಾ ಏನಲ್ಲ, ಆರಾಮ್ಸೆ. ಮತ್ತೆ ಇನ್ನೇಂದಕ್ಕೆ ಬಂದೆ? ನಿಮ್ಮಿಬ್ರು ತೋರಿಸ್ಬೋ ಅಂತ. ಇಲ್ಲ ಗಾಯ್ಸ್, ನಾನು ನೋಡಿದ್ದೀನಿ, ಸುಮ್ಮನೆ ಹೋಯ್ತಾ ಇದೀವಿ. ಇವಾಗ ನೋಡ್ಲಿಲ್ಲ ಗಾಯ್ಸ್, ಅವನು ನೋಡಿದ್ದೀನಿ. ಇವಾಗ ಹೋಯ್ತಾ ಇದೀವಿ. ಬನ್ರಿ ಇವಾಗ ಪಾಸ್ ಹತ್ರ ಹೋಗಿ ಆಮೇಲೆ ಮಾತುಕತೆ ಮುಂದುವರ್ಸು. ಗೈಸ್ ಇವಾಗ ಒಳ್ಳೆ ವ್ಯೂ ಹಾಕ್ತೀನಿ, ಎಂಜಾಯ್ ಮಾಡ್ರಿ ವ್ಯೂನ. ತಾತ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ವೀರಪ್ಪನ ಸಮಾಧಿ? ಅದು ವೀರಪ್ಪನ ಸಮಾಧಿ ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಬರ್ತಾರೆ. 25 ಕಿಲೋಮೀಟ್ರು. ತಾತ ಆ ಕಡೆ ಚೆನ್ನಾಗಿರತ್ತೆ ಫಾಲ್ಸ್ ಎಲ್ಲ. ಫಾಲ್ಸ್ ಕಡಿಮೆ ಆಯಿತು. ನೀರು ಕಮ್ಮಿ ಆಯ್ತಾ? ನೀರು ಕಮ್ಮಿ ಆಯ್ತು, ಫಾಲ್ಸ್ ಕಡಿಮೆ ಆಯಿತು. ಗೈಸ್ ಆಮೇಲೆ ನೋಡ್ರಿ, ವ್ಯವಹಾರ ತೆಪ್ಪತಲ್ಲೇ ಎಲ್ಲ ಮಾರ್ತಾ ಇರ್ತಾರೆ ವ್ಯಾಪಾರಗಳು. ನಿಮ್ಗೆ ಏನು ಬೇಕು ಅಲ್ಲೇ ತೆಪ್ಪತಲ್ಲೇ ಎಲ್ಲ. ತೆಪ್ಪದಲ್ಲಿ ಏನು ಮಾಡಾರಪ್ಪ? ತೆಪ್ಪತಲ್ಲಿ ಏನು ಮಾಡೋರು? ಮಾರಾಟ ಮಾಡ್ತಾರೆ. ನೀನು ಫಸ್ಟ್ ಏನಂದೆ? ಇಲ್ಲ ಗಾಯ್ಸ್, ಕೂಲಿ ಪಾಕೊಂಡಿನಿ. ತುಟಿ ಸ್ವಲ್ಪ ಮುಂದೆ ಬೇಜಾರು ಮಾಡ್ಕೊಳ್ರಿ. ಅದೆಲ್ಲ ಹುಡುಗರಿಗೆಲ್ಲ ಲೈಕ್ ಆಯ್ತದೆ, ಹುಡುಗರೆಲ್ಲ ಲೈಕ್ ಮಾಡ್ತಾರೆ ಎಲ್ಲ. ಏನ ಕೂಲಿಪ್ನ? ಗೈಸ್ ಇದು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಿಡ್ರಿ ಈ ತರ ಎಲ್ಲ. ಕೂಲಿಪ್ ಆರೋಗ್ಯಕ್ಕೆ ಹಾನಿಕರ ತಾನೇ ಬ್ರೋ? ಹೇಳ್ಬೇಕು ತಾನೇ ನೀವು. ಬುದ್ಧಿ ಕಲ್ಸ್ಬೇಕು ನೀವು. ಫ್ಯಾಮಿಲಿದೆಲ್ಲ ಯಾಕೋ ಆಗ್ತದೆ, ಅವಳು ಏನೋ ಹೇಳ್ತಾವಳೆ ಅನ್ಬಿಟ್ಟು ಅದನ್ನು ಹಾಕೋ ಇರ್ಲಿ.
ಸಾಂಗ್ನಿಗೆ ಹೊಡಿತಾ ಇದ್ದೀನಿ ಗಾಯ್ಸ್. ಥೂ. ಎಲ್ಲ ಬಿಸಿಲಲ್ಲಿ ಒಣಗೋಗೋನಿ. ಸಾಕಿರು ನಾನು ಹೆಂಡ್ತಿ ಹೊಡಿತೀನಿ ನೋಡಿ ಇವಾಗ ಕೆಲಸ ನೋಡಲಿ ಎಲ್ಲ ಅವಳು ಏನು ಹಿಂಗೆ ಸ್ಮೆಲ್ ಬರ್ತದೆ ನೀರು. ಜಾಲಿ ಜಾಲಿ ಎಲ್ಲ ಜಾಲಿ. ಸಾಂಗ್ಲಿ ಏನು ಸೈತೆ ಗೈಸ್ ಫುಲ್ಲು ಸೈಕ್ ವ್ಯವಹಾರ ಸಖತ್ತಾಗದೆ ಫಾಲ್ಸು. ಬಂದರೆ ಒಂದು ರೌಂಡ್ ವಿಸಿಟ್ ಹಾಕ್ಬೋದು, ಚೆನ್ನಾಗದೆ. ಬಟ್ ನೀರಿಲ್ಲ, ನೀರು ಅದೇ ಕಮ್ಮಿ ಐತೆ. ಅಂದರೆ ಸ್ವಲ್ಪ ಜಾಲಿ ಮಾಡ್ಕೊಂಡು ಹೋಗ್ಬೋದು, ಪರವಾಗಿಲ್ಲ. ಒಂದು ರೇಂಜ್ಗೆ ಪೀಸ್ಫುಲ್ ಆಗಿದ್ದು ಹೋಗ್ಬೋದು. ಇವಾಗ ನಾವು ಪೀಸ್ಫುಲ್ಲಾಗೆ ಬಿಸಿಲಲ್ಲಿ ಒಣಗ್ತಾ ಕುಂತಿದ್ದೀವಿ ಬೇರೆ ನಾವು ಬೇರೆ. ಸ್ವಲ್ಪ ಬಿಸಿಲು ಜಾಸ್ತಿ ಹಾಂ. ನಮ್ಗೆ ತೆಪ್ಪ ಹೊಡಿತಾರೋ ತಾತ, ಇವ್ರು ಒಳ್ಳೆಯವ್ರು ನೋಡ್ಕೊಳ್ರಿ. ಏನಂತ ಸಂಗ್ಲಿ? ಹೌದು ಗೈಸ್, ಇವಾಗ ನಾವು ಮೆಕ್ಬಿಟ್ಟು ಅಲ್ಲಿಗೆ ಯಾಕೆ ಕಡೆ ಹೋಗ್ತೀವಿ ಅಂತ ನಮಗೆ ಗೊತ್ತಿರೋದು. ಯಾಕೆ ಕಡೆ ಹೋಗ್ತೀನಿ ಎಲ್ಲ ಕಡೆ ಹಾಕ್ತೀನಿ ಒಟ್ಟಿನಲ್ಲಿ. ಕರ್ನಾಟಕ ರೂಟ್ ಅಂತೂ ಹೋಗಲ್ಲ, ಬೇರೆ ತಮಿಳ್ನಾಡು ರೂಟಲ್ಲಿ ಹೋಗ್ತಾ ಇರ್ತೀವಿ. ಚೆನ್ನಾಗೈತೆ, ಆರಾಮಾಗಿ ಜಾಲಿ ಮಾಡ್ಕೊಂಡು ಹೋಗೋಣ ಗೈಸ್. ಬರೋದು ಬಂದಿದ್ದೀವಿ. ಸೊ ಗೈಸ್, ಇವಾಗ ಮೇಲ್ಗಡೆಗೆ ಬಂದಿದ್ದೀವಿ. ಮೇಲ್ಗಡೆಯಿಂದ ಅಲ್ಲೇ ನೋಡ್ರಿ ಆಟ ಆಡ್ತಾ ಇದ್ದು ನಾವು ಅದೇ ಥರ. ಆಮೇಲೆ ಕರ್ನಾಟಕದಿಂದ ಆ ಕಡೆ ಸೈಡು ಕರ್ನಾಟಕ ವ್ಯವಹಾರ, ಆ ಕಡೆ ಆ ಕಡೆ ಈ ಕಡೆಯಿಂದ ಅರ್ಧ ಆ ಕಡೆ ಕರ್ನಾಟಕ, ಈ ಕಡೆಯಿಂದ ಅರ್ಧ ತಮಿಳ್ನಾಡು ತಾನೇ. ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 800 ರೂಪಾಯಿ ಚಾರ್ಜ್ ಮಾಡಿದ್ರು ಗೈಸ್. ಹಾಂ, ಏನೇ ಹೇಳಿದ್ರು ಒತ್ತು ಅದೇ. ಈ ಕಡೆಗೆ ಬಂದರೆ ಚೆನ್ನಾಗದೆ, ಆದರೂ 800 ರೂಪಾಯಿ ಜಾಸ್ತಿ ಆಯಿತು. ಏನು ಸುಬ್ರ ಜಾಸ್ತಿ ಆಯಿತು ಆಗಲಿಲ್ಲ? ಮರಗಳು ಪೀಸ್ಫುಲ್ ಗೈಸ್, ಸೀರಿಯಸ್ ಆಗಿ ಹೇಳ್ತೀನಿ. ಒಳ್ಳೆ ನೆಮ್ಮದಿ ಸಿಕ್ತು ಇಲ್ಲಿ ಬಂದರೆ ಮಾತ್ರ. ಇವಾಗ ಮೇಲ್ಗಡೆಯಿಂದ ವ್ಯೂ ನೋಡ್ರಿ ಹೆಂಗೈತೆ ಅಂತ, ಕಮೆಂಟ್ ಹಾಕ್ರಿ ಹೆಂಗೈತೆ ಅಂತ ಒಂದು ಹೊಗೇನಕಲ್ಲಲ್ಲಿ ವ್ಯೂ. ಗೈಸ್, ಇವಾಗ ಹೋಯ್ತಾ ಇದ್ದೀವಿ ನದಿಲಿ ನೋಡ್ರಿ. ವ್ಯವಹಾರ ನದಿಯಲ್ಲಿ ಇವಾಗ ಚಲನೆ ಮಾಡ್ತಾ ಇದ್ದೀವಿ. ವ್ಯವಹಾರ ಧೋನಿ ಥರ ಹಿಂಗೆ ನಾವು ಕ್ರೇಜಿ ಅಲ್ವಾ. ಇವಾಗ ಅಲ್ಲಿಗೆ ಹೋಗಿ ಗೈಸ್, ಆ ಕಡೆ ದಡಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸಗಳವೆ, ಆಮೇಲೆ ಸಿಗ್ತೀವಿ. ಓಕೆನಾ ಗೈಸ್? ಇವಾಗ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಮೊಬೈಲ್ ಬೇರೆ ನೀರು ನುಗ್ಬಿಟ್ಟದೆ ಗ್ಯಾಪಲ್ಲಿ, ಒರೆಸ್ಬೇಕು ಇವಾಗ ಅರ್ಜೆಂಟು. ಆ ಕಡೆ ನದಿ ದಾಟ್ಕೊಂಡು ಈ ಕಡೆಗೆ ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಕಾವೇರಿ ನದಿ ದಾಟ್ಕೊಂಡು ಬಂದಿದ್ದೀವಿ ಇವಾಗ. ನೋಡಿ ಎಲ್ಲ ತ್ಯಾಗದ ಬಟ್ಟೆನೇ ಹಾಕೊಂಡಿದ್ದೀವಿ ನೋಡ್ರಿ. ಇವಾಗ ಅರ್ಧ ಆಯ್ತು ಸ್ವಲ್ಪ. ನೆಕ್ಸ್ಟ್ ಇವಾಗ ಎಲ್ಲಿ ಪ್ಲಾನಿಂಗು? ನೆಕ್ಸ್ಟು ತಮಿಳ್ನಾಡು ಕುಟ್ಟಿ ಹೋಯ್ತಾ ಇರೋದು ಎಲ್ಲ ಗೈಸ್. ನೆಕ್ಸ್ಟು ಎಲ್ಲಿ ಪ್ಲಾನಿಂಗ್ ಅಂತ ಗೊತ್ತಿಲ್ಲ. ಇವಾಗ ಹೋಯ್ತೀವಿ. ಫಸ್ಟು ಹೋಗಿ ಹೊಟ್ಟೆ ಸಿಗ್ತದೆ, ಏನಾದರೂ ತಿನ್ಕೊಂಡು ತಾನೆ. ಆಮೇಲೆ ಅಂದೇ ನೆಕ್ಸ್ಟ್ ಪ್ಲಾನ್ ನೋಡ್ಬೇಕು. ನೆಕ್ಸ್ಟ್ ಪ್ಲಾನಿಂಗ್ ನೋಡ್ಬೇಕು ಗೈಸ್ ಮುಂದಕ್ಕೆ. ಒಳ್ಳೆಯ ಬರಬೇಕಾದ್ರೆ ಹೆವಿ ಹಿಂಸೆ ಆಗೋಯ್ತು, ಆದರೂ ಎಂಜಾಯ್ಮೆಂಟ್ ಚೆನ್ನಾಗದೆ. ಒಂದು ರೌಂಡು ಒಳ್ಳೆ ಬೈಟೆ ಹೊಡಿಬೇಕು. ಗೈಸ್, ಫೈನಲ್ ಟಚ್ ಅಪ್ ಏನಿದು ಯಾವ ಫಾಲ್ಸ್, ಹೊಗೇನಕಲ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ನೋಡ್ರಿ. ಟಿಕೆಟ್ 60 ರೂಪಾಯಿ ಇಸ್ಕೊಂಡವ್ರೆ, ಒಬ್ಬೊಬ್ರಿಗೆ 20 ರೂಪಾಯಿ. 3 ಜನ ಹೋಗ್ತಾ ಇದ್ದೀವಿ, 60 ರೂಪಾಯಿ. ಏನದೆ ಅಂತ ಗೊತ್ತಿಲ್ಲ ನಮಗೂ. ಇವಾಗ ಹೋಗ್ತಾ ಇದ್ದೀವಿ, ಬನ್ರಿ ನೋಡೋಣ ಏನದೆ ನೋಡ್ಕೊಬರುವ. ನೋಡೋಣ. ಹಾಂ, 20 ರೂಪಾಯಿ ಹೊರ್ತಾಯ್ತಾ ನೋಡೋದ? 20 ರೂಪಾಯಿಗೆ ಹೊರ್ತಾಯ್ತೋ ಇಲ್ವೋ ನೋಡೋಣ ಬನ್ರಿ. ನೀರು
ಏ ಬಾಬಾ ಆರಾಮಾಗದೆ ಕೂಲಾಗ. ಗಾಯ್ಸ್ ಇದೇ ಎಂಟ್ರೆನ್ಸು, ಇದೇ ಚೀಟಿ. ಸ್ವಲ್ಪ ದೂರ ಮುಂದೆ ಹೋದರೆ ಚೀಟಿ ಕೊಡ್ತಾರೆ, 20 ರೂಪಾಯಿ ಒಬ್ಬೊಬ್ರಿಗೆ. ಆರಾಮಾಗೆ ಚೀಟಿನ ಎತ್ಕೊಂಡು ಹೋಗಿ 20 ರೂಪಾಯಿಗೆ ಒಳ್ಳೊಳ್ಳೆ ಫೋಟೋ ತಗೊಂಡು ಬನ್ನಿರಿ ತಾನೇ ಸುಬ್ರ? ಗಾಯ್ಸ್ ಇವಾಗ ಹೊಟ್ಟೆ ಸಿಗೋದು, ಊಟ ಮಾಡೋಕೆ ಹೋಗ್ಬೇಕು. ಸೊ ಗಾಯ್ಸ್ ಊಟ ಎಲ್ಲ ಮಾಡ್ಕೊಂಡು ಇವಾಗ ಹೋಯ್ತಾ ಇದ್ದೀವಿ ಬಸ್ ಹತ್ತಕ್ಕೆ. ನಮ್ಗೆ ಯಾವ ಬಸ್ ಹತ್ಬೇಕು ಅಂತಾನೂ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತಾನೂ ಗೊತ್ತಿಲ್ಲ. ಆ್ಯಕ್ಚುಲಿ ಊಟದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದು, ಆದರೆ ಅಷ್ಟೊಂದು ಚೆನ್ನಾಗಿಲ್ಲ, ಅದಕ್ಕೇ ಮಾಡಲಿಲ್ಲ. ಗಾಯ್ಸ್ ಊಟ ಮಾತ್ರ ಮುಕ್ಕರ್ಕೊಂಡು ತಿಂದಿದ್ದೀವಿ. ಊಟ ಮಾಡ್ದಂಗೆ ಅನಿಸ್ತಿಲ್ಲ, ಒಟ್ನಲ್ಲಿ ಏನೋ ತಿನ್ಬೇಕು, ತಿಂದು ಅಷ್ಟೇ. ಸರಿಯಾಗಿ ಬಾರಿಸಿದೀವಿ ಮಾತ್ರ, ಚೆನ್ನಾಗಿಲ್ಲದೆ ಹೋದ್ರು. ಆದರೆ ಯಾವಾಗ ಲೂಸ್ ಮೋಷನ್ ಆಯ್ತದ ಅಂತ ಗೊತ್ತಿಲ್ಲ. ಗೈಸ್ ಇವಾಗ ಬಸ್ ಹತ್ತಿಗೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಎಲ್ಲಿಗಾದ್ರೂ ಹೋದ್ರೆ ತೋರಿಸ್ತೀವಿ, ಎಲ್ಲಿಗೆ ಹೋಗ್ಲಿಲ್ಲ ಅಂದ್ರೂ ತೋರಿಸ್ತೀನಿ, ನೋಡ್ತಾ ಇರ್ರಿ ಹೆಂಗೆ. ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ನೈಟು ಫುಲ್ಲು ಟಯರ್ಡ್ ಆಗೋಗಿತ್ತು. ಇಲ್ಲೇ ಸ್ಟೇ ಆಗಿ ಹೋಗಿ ಹೊಗೆನಿಕಲಲ್ಲಿ ಇಲ್ಲೇ ಮನೆಗೆ ಹೋಗ್ಬಿಟ್ಟು. ರೂಮ್ ಚೆನ್ನಾಗಿತ್ತು, ಚೆನ್ನಾಗಿರುವಂಥ ಗೈಸ್ ರೂಮು. ಅದು ಲೋಕಲ್ ಲ್ಯಾಂಗ್ವೇಜಲ್ಲಿ ಹಂಗೆ ಹೇಳೋದು, ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ. ಇವಾಗ ಬಸ್ಸಲ್ಲಿ ಹತ್ತಿ ಕೂತಿದ್ದೀವಿ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಆದ್ರೂ ಗೊತ್ತಿಲ್ಲ. ಗೊತ್ತಿಲ್ದಂಗಿದ್ರೆ ಗೊತ್ತಿದ್ದಲ್ಲ ಗೊತ್ತಾಯ್ತಾ ಫ್ರೆಂಡ್ಸ್ ಅಂತ ಹೇಳ್ತಾ ಇವಾಗನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಸಿಗುವ ಮುಂದಿನ ಬ್ಲಾಗಲ್ಲಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಸಿ ಯು. Smile or smile, oh, smile, oh, bazo.